ಸಂಗತಿ ಇವತ್ತು ಉಮೇಶ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಆ ಬಗ್ಗೆ ಮಾಹಿತಿನ ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತೀನಿ. ಮತ್ತೆ ಬ್ಯಾಕ್ ಟು ಪೊಲಿಟಿಕಲ್ ಸುದ್ದಿಯತ್ತ ಗಮನ ಕೊಡೋದಾದ್ರೆ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯಿತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಸಂಗತಿ ಇವತ್ತು ಉಮೇಶ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಆ ಬಗ್ಗೆ ಮಾಹಿತಿನ ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತೀನಿ. ಮತ್ತು ಬ್ಯಾಕ್ ಟು ಪೊಲಿಟಿಕಲ್ ಸುದ್ದಿಯತ್ತ ಗಮನ ಕೊಡೋದಾದರೆ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯಿತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಸಂಗತಿ ಇವತ್ತು ಉಮೇಶ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಆ ಬಗ್ಗೆ ಮಾಹಿತಿನ ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತೀನಿ. ಮತ್ತು ಬ್ಯಾಕ್ ಟು ಪೊಲಿಟಿಕಲ್ ಸುದ್ದಿಯತ್ತ ಗಮನ ಕೊಡೋದಾದರೆ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯಿತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಸಂಗತಿ ಇವತ್ತು ಉಮೇಶ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಆ ಬಗ್ಗೆ ಮಾಹಿತಿನ ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತೀನಿ. ಮತ್ತು ಬ್ಯಾಕ್ ಟು ಪೊಲಿಟಿಕಲ್ ಸುದ್ದಿಯತ್ತ ಗಮನ ಕೊಡೋದಾದರೆ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯಿತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಸಂಗತಿ ಇವತ್ತು ಉಮೇಶ್ ಅವರು ಇನ್ನಿಲ್ಲ ಅನ್ನುವ ವಿಚಾರ ಆ ಬಗ್ಗೆ ಮಾಹಿತಿನ ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತೀನಿ. ಮತ್ತು ಬ್ಯಾಕ್ ಟು ಪೊಲಿಟಿಕಲ್ ಸುದ್ದಿಯತ್ತ ಗಮನ ಕೊಡೋದಾದರೆ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು.
ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯ್ತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಸಂಗತಿ ಇವತ್ತು ಉಮೇಶ್ ಅವರು ಇನ್ನಿಲ್ಲ ಅನ್ನುವ ವಿಚಾರ, ಆ ಬಗ್ಗೆ ಮಾಹಿತಿನ ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತೀನಿ. ಮತ್ತು ಬ್ಯಾಕ್ ಟು ಪೊಲಿಟಿಕಲ್ ಸುದ್ದಿಯತ್ತ ಗಮನ ಕೊಡೋದಾದರೆ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯಿತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಸಂಗತಿ ಇವತ್ತು ಉಮೇಶ್ ಅವರು ಇನ್ನಿಲ್ಲ ಅನ್ನುವ ವಿಚಾರ, ಆ ಬಗ್ಗೆ ಮಾಹಿತಿನ ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತೀನಿ. ಮತ್ತು ಬ್ಯಾಕ್ ಟು ಪೊಲಿಟಿಕಲ್ ಸುದ್ದಿಯತ್ತ ಗಮನ ಕೊಡೋದಾದರೆ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಅಂತೂ ತಾರಕಕ್ಕೇರಿತ್ತು. ಅದಕ್ಕೆ ಕದನ ವಿರಾಮವನ್ನು ಇಡುವಂತಾದರೆ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಅವರಿಬ್ಬರನ್ನ ಸೈಲೆಂಟ್ ಮಾಡಿದ್ದಾಯಿತು. ಆದರೆ ಈ ಮಂತ್ರಿಗಿರಿ ಕನಸನ್ನು ಕಟ್ಟಿಕೊಂಡಿದ್ದವರು ಏನಾಗ್ತಾರೆ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿಎಂ ಕುರ್ಚಿ ಕದನದಲ್ಲಿ ಆಕಾಂಕ್ಷಿಗಳಿಗೆ ಸೈಲೆಂಟ್ ಆದರು, ಶಾಸಕರು ಗಪ್ಚಪ್. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಮೌನಕ್ಕೆ ಶರಣಾಗಿದ್ದಾರೆ. ನಾನು ಸಚಿವಾಕಾಂಕ್ಷಿ ಅಂತೇಳಿ ಲಾಭಿಯನ್ನ ಶುರು ಮಾಡಿದವರು ಇವತ್ತು ಸೈಲೆಂಟ್ ಆಗಿದ್ದಾರೆ.